ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ, ಇಂಥ ಒಂದು ಸ್ವಿಚ್ ಕೊಟ್ಟಿರ್ತಾರೆ ಅಂತ ಮಾತ್ರ ಗೊತ್ತಿರುತ್ತೆ, ಅದ್ರ ಪರ್ಪಸ್ ಏನಂತ ಗೊತ್ತಿರಲ್ಲ. ಓಕೆ, ಇವಾಗ ಪೆಟ್ರೋಲ್ ಬಂಕ್ ರೀಚ್ ಆದೆ. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ ಬನ್ನಿ. ವಿಷನ್ನೇ ಕಾಣಲ್ವಲ್ಲ, ಇನ್ನು ಹೆಂಗೆ ನೀವು ಗಾಡಿ ಅವಾಯ್ಡ್ ಮಾಡ್ತೀರಾ, ಕಂಟ್ರೋಲ್ ಮಾಡ್ತೀರಾ? ಇಂಥ ಸ್ಟ್ರೈಟ್ ರೋಡಲ್ಲಿ ನಮಗೆ ಹೈ ಬೀಮ್ ಅಗತ್ಯ ಜಾಸ್ತಿ ಇರುತ್ತೆ, ಮತ್ತು ಡಾಟ್ ಸೆಕ್ಷನಲ್ಲೂ ಸಮೇತ ನಮಗೆ ಹೈ ಬೀಮ್ ಅಗತ್ಯ ಇರುತ್ತೆ, ಮತ್ತು ಆಕ್ಸಿಲರಿ ಲೈಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಫಾಗ್ ಲೈಟ್, ಅದರ ಅವಶ್ಯಕತೆಯೂ ಇರುತ್ತೆ. ಟ್ರಾಫಿಕ್ ರೂಲ್ಸ್ ಪ್ರಕಾರ ಮುಂದೆ ಏನಾದರೂ ವೈಟಲ್ಲಿ ಬರ್ತಾಯಿದ್ರೆ ನಾವು ಹೈ ಬೀಮ್ ಆನ್ ಮಾಡುವಂತ ಇಲ್ಲ, ಹಾಗೇನೆ ನಾವು ಫಾಗ್ ಲೈಟ್ ಏನಾದರೂ ಹಾಕಿದರೆ ಆಫ್ ಮಾಡಬೇಕು, ಆಯಿತಾ? ಇವಾಗ ಬರ್ತಿರೋ ಸೈಟಲಲ್ಲಿ ಸಮೇತ ಲೋ ಬೀಮ್ ಮತ್ತು ಹೈ ಬೀಮ್ ಸ್ವಿಚ್ ಕೊಟ್ಟಿದ್ದಾರೆ, ಅಂದರೆ ಎಲೆಕ್ಟ್ರಿಕ್ ಸೈಟಲ್ಲಿ ಬರ್ತಾಯಿದೆ ಅಲ್ಲ ಇವಾಗ, ಅದಕ್ಕೂ ಸಮೇತ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಮ್ಮೆ ಚಾನಲಿಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ತಮ್ಮನೇಲು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನು ಕಂಟೆಂಟು ಅಂತ. ಹೌದು ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನೀವು ಹೈ ಬೀಮು ಮತ್ತು ಲೋ ಬೀಮು ಎಂತಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳ್ಕೊಡ್ತೀರಾ. ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ, ಇಂಥ ಒಂದು ಸ್ವಿಚ್ ಕೊಟ್ಟಿರ್ತಾರೆ ಅಂತ ಮಾತ್ರ ಗೊತ್ತಿರುತ್ತೆ, ಅದ್ರ ಪರ್ಪಸ್ ಏನಂತ ಗೊತ್ತಿರಲ್ಲ. ಅದಕ್ಕೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಇದ್ರ ಪರ್ಪಸ್ ಎಲ್ಲ ಏನು ಅಂತ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಗಾಡಿಗೆ ಫ್ಯೂಲ್ ಹಚ್ಬೇಕು. ರಿಸರ್ವಲ್ಲಿದೆ, ನೋಡ್ಬೋದು ನೀವು. ಇನ್ನೊಂದು ಚೂರು ಒಂದು 5 ಕಿಲೋಮೀಟ್ರ್ ಹೋದರೆ ಗಾಡಿ ನಿಂತೋಗುತ್ತೆ. ನೆನ್ನೆ ಪೆಟ್ರೋಲ್ ಹಚ್ಚೋದು ಮರ್ತೋಗ್ಬಿಟ್ಟೆ, ಏನು ಹೇಳಿ ನಾನು. ಓಕೆ, ಇವಾಗ ಪೆಟ್ರೋಲ್ ಬಂಕ್ ರೀಚ್ ಆದೆ. ಈ ಸ್ಕೂಟಿಗಳು ಇದ್ರೆ ಇದೊಂದು ರಾಮಾಯಣಪ್ಪ, ಸುಮ್ಮನೆ ಆದರೆ ಇಳಿಬೇಕು. ಓಕೆ, ಪೆಟ್ರೋಲೆಲ್ಲ ಹಾಕಿದಾಯಿತು. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ ಬನ್ನಿ. ಸುಮಾರು ಜನ ಇದೊಂದು ಸ್ವಿಚ್ ಕೊಟ್ಟಿರ್ತಾರೆ, ಎಲ್ಲ ಗಾಡಿಯಲ್ಲೂ ಹೈ ಬೀಮು ಲೋ ಬೀಮು ಸ್ವಿಚ್ ಕೊಟ್ಟಿರ್ತಾರೆ, ಆಯಿತಾ? ಇವಾಗ ಬರ್ತಿರೋ ಸೈಟಲಲ್ಲಿ ಸಮೇತ ಲೋ ಬೀಮ್ ಮತ್ತು ಹೈ ಬೀಮ್ ಸ್ವಿಚ್ ಕೊಟ್ಟಿದ್ದಾರೆ, ಅಂದರೆ ಎಲೆಕ್ಟ್ರಿಕ್ ಸೈಟಲ್ಲಿ ಬರ್ತಾಯಿದೆ ಅಲ್ಲ ಇವಾಗ, ಅದಕ್ಕೂ ಸಮೇತ ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಅದು ಎಂತಕ್ಕೆ ಕೊಟ್ಟಿರ್ತಾರೆ, ಅದೆಂತಕ್ಕೆ ಉಪಯೋಗ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಇದರಿಂದನೇ ಆಕ್ಸಿಡೆಂಟ್ಗಳು ಸುಮಾರು ಆಯ್ತವೆ, ಆಯಿತಾ? ಈ ನೈಟ್ ರೈಡ್ ಮಾಡ್ತೀವಲ್ಲ, ಈ ಹೈ ಬೀಮು ಲೋ ಬೀಮ್ನ ಪರ್ಫೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕು ನಾವು. ಇದು ಒಂದು ಬೇಸಿಕ್ ರೂಲ್ಸ್ ಗೊತ್ತಿಲ್ಲದೆ ಹೈವೇಗಳಲ್ಲಿ, ಈ ಡಾಟ್ ಸೆಕ್ಷನ್ಗಳಲ್ಲಿ ಸುಮಾರು ಆಕ್ಸಿಡೆಂಟ್ಗಳು ಆಯ್ತವೆ, ಆಯಿತಾ? ಎಲ್ಲ ಗಾಡೀಲೂ ಹೈ ಬೀಮು ಮತ್ತು ಲೋ ಬೀಮು ಸ್ವಿಚ್ ಕೊಟ್ಟಿರ್ತಾರೆ. ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಏಟು ಪೂಟು ಗೊತ್ತಿರಲ್ಲ, ಆಯಿತಾ? ಇನ್ನೂ ಒಂದು ಸ್ವಲ್ಪ ಜನ ಹೆಂಗೆ ಅಂದರೆ ಗೊತ್ತಿದ್ರೂ ಸಮೇತ ಬಳಕೆ ಮಾಡ್ತಾ ಇರಲ್ಲ, ಆಯಿತಾ? ಹೈ ಬೀಮ್ ಮಾಡಿದಾಗ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಒಂದು ಲೈಟ್ ಆನ್ ಆಗುತ್ತೆ, ಲೋ ಬೀಮ್ ಮಾಡಿದಾಗ ಆಫ್ ಆಗುತ್ತೆ. ಇದು ಎಲ್ಲ ಥರ ಗಾಡೀಲೂ ಸೇಮ್ ಇರುತ್ತೆ ಈ ರೂಲ್ಸ್ ಅನ್ನೋದು. ಮೇಯ್ನಾಗಿ ನಮಗೆ ಹೈ ಬೀಮ್ ಎಂತಕ್ಕೆ ಬೇಕು, ಇವಾಗ ದೂರದಲ್ಲಿರೋದು ನಮಗೆ ನೀಟಾಗಿ ಕಾಣಲಿ ಅಂತ ಹೈ ಬೀಮ್ ಬೇಕು. ಇಂಥ ಖಾಲಿ ರೋಡಲ್ಲೆಲ್ಲ ನಮಗೆ ಹೈ ಬೀಮ್ ಬೇಕು. ಲೋ ಬೀಮ್ ಎಂತಕ್ಕೆ ಬೇಕು, ಇವಾಗ ಹೊಂಡ ಇರೋ ರೋಡಲ್ಲೆಲ್ಲ ಓಡಿಸ್ತಿದ್ದೀವಿ ಅಂದರೆ ನಮಗೆ ಲೋ ಬೀಮ್ ಅವಶ್ಯಕತೆ ತುಂಬ ಇದೆ, ಯಾಕಂದರೆ ಹತ್ತಿರದಲ್ಲಿರೋ ಗುಂಡಿಗಳು ನಮಗೆ ಕಾಣಬೇಕು ಅನ್ನೋ ಉದ್ದೇಶ. ಹೈ ಬೀಮು ಮೈನ್ ಎಫೆಕ್ಟ್ ಆಗೋದು ಮುಂದೆ ಬರ್ತಾ ಇರೋರಿಗೆ ಡೈರೆಕ್ಟ್ ಕಣ್ಣಿಗೆ ಹೋಗಿ ಚುಚ್ಚುತ್ತೆ, ಆಯಿತಾ? ಟ್ರಾಫಿಕ್ ರೂಲ್ಸ್ ಪ್ರಕಾರ ಮುಂದೆ ಏನಾದರೂ ವೈಟಲ್ಲಿ ಬರ್ತಾಯಿದ್ರೆ ನಾವು ಹೈ ಬೀಮ್ ಆನ್ ಮಾಡುವಂತ ಇಲ್ಲ, ಹಾಗೇನೆ ನಾವು ಫಾಗ್ ಲೈಟ್ ಏನಾದರೂ ಹಾಕಿದರೆ ಆಫ್ ಮಾಡಬೇಕು, ಆಯಿತಾ? ಕೆಲವೊಂದು ಜನ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರಾ, ಕೆಲವೊಂದು ಜನ ಅದನ್ನ ನೀಟಾಗಿ ಫಾಲೋ ಮಾಡಲ್ಲ, ಆಯಿತಾ? ಓಕೆ, ಇವಾಗ ಹೈ ಬೀಮಲ್ಲಿ ಬರ್ತಾಯಿದ್ದೀನಿ ನಾನು. ಮುಂದೆ ಬರೋನು ಹೈ ಬೀಮಲ್ಲಿ ಬರ್ತಾಯಿದ್ದಾನೆ ಅಂದರೆ ಅವನು ಸಮೇತ ಲೋ ಬೀಮಿಗೆ ಹಾಕಬೇಕು, ನಾನು ಸಮೇತ ಲೋ ಬೀಮಿಗೆ ಹಾಕಬೇಕು. ಯಾಕಂದರೆ ಇಬ್ಬರದು ಹೈ ಬೀಮಲ್ಲಿ ಇತ್ತು ಅಂದರೆ ಡೈರೆಕ್ಟ್ ಕಣ್ಣಿಗೆ ಹೊಡೆಯುತ್ತೆ, ಆಯಿತಾ? ಲೈಟು ಇವಾಗ ಮುಂದೆ ಬರೋನು ಹೈ ಬೀಮಲ್ಲಿ ಇಟ್ಟಿದ್ದಾನೆ, ನನ್ನ ಕಣ್ಣಿಗೆ ಹೊಡಿತಾ ಇದೆ. ಅಕಸ್ಮಾತ್ ನಾನೇನಾದರೂ ವೈಸರ್ ಹಾಕಿತ್ತು ಅಂದರೆ ವಿಷನ್ ಫುಲ್ಲು ಬ್ಲರ್ ಆಗುತ್ತೆ, ಆಯಿತಾ? ಅದೇ ರೀತಿ ಅವನು ಸಮೇತ ಏನಾದರೂ ನಾನು ಲೋ ಬೀಮಿ ಹಾಕಿಲ್ಲ ಅಂದರೆ ಅವ್ನ ವಿಷನ್ ಸಮೇತ ಫುಲ್ ಬ್ಲರ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಮುಂದೆ ರೋಡು ಹೆಂಗಿದೆ, ಏನು ಕತೆ, ಏನೋ ನಾಯಿಗಳೇನೋ ಅಡ್ಡ ಹೋದ್ವಾ ಏನೂ ಕಾಣಲ್ಲ, ಆಯಿತಾ? ಕೆಲವೊಬ್ಬರು ಸ್ವಾರ್ಥಿಗಳು, ಇವಾಗ ಅವನು ಲೋ ಬೀಮಿ ಹಾಕಿಲ್ಲ ಅಂತ ನಾನು ಹಾಕಲ್ಲ ಅಂತ ಕೂರ್ತಾರೆ. ಬಟ್ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಕೆಲವೊಬ್ರು ಏನಂದರೆ ಅವ್ನು ಬೇಕಾದ್ರೆ ಹಾಕಲಿ, ಅದಾದಮೇಲೆ ನಾನು ಹಾಕೋಣ ಲೋ ಬೀಮ್ಗೆ, ಏನು ನಾನೇ ಹಾಕಬೇಕಾ, ಹಾಗೆ ಹಿಂಗೆ ಎಲ್ಲ ಯೋಚನೆ ಮಾಡ್ತೀರಾ. ದಯವಿಟ್ಟು ಆ ರೀತಿ ಯೋಚನೆ ಮಾಡಬೇಡಿ, ಆಯಿತಾ? ಅದರಿಂದ ಅನ್ಯಾಯವಾಗಿ ಈ ಪ್ರಾಣಿಗಳ ಜೀವನವೂ ನಾಶ ಆಗುತ್ತೆ. ಈ ನಾಯಿಗೆ ಅಡ್ಡ ಹೋಯ್ತಂದ್ರೂ ಕಾಣಲ್ಲ, ಪ್ಲಸ್ಸು ನಿಮಗೂ ಸಮೇತ ಡೇಂಜರೇ ಅದು.
ವಿಷನ್ನೇ ಕಾಣಲ್ವಲ್ಲ, ಇನ್ನು ಹೆಂಗೆ ನೀವು ಗಾಡಿ ಅವಾಯ್ಡ್ ಮಾಡ್ತೀರಾ, ಕಂಟ್ರೋಲ್ ಮಾಡ್ತೀರಾ? ಇಂಥ ಸ್ಟ್ರೈಟ್ ರೋಡಲ್ಲಿ ನಮಗೆ ಹೈ ಬೀಮ್ ಅಗತ್ಯ ಜಾಸ್ತಿ ಇರುತ್ತೆ, ಮತ್ತು ಡಾಟ್ ಸೆಕ್ಷನಲ್ಲೂ ಸಮೇತ ನಮಗೆ ಹೈ ಬೀಮ್ ಅಗತ್ಯ ಇರುತ್ತೆ, ಮತ್ತು ಆಕ್ಸಿಲರಿ ಲೈಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಫಾಗ್ ಲೈಟ್, ಅದರ ಅವಶ್ಯಕತೆಯೂ ಇರುತ್ತೆ. ಅದು ಹೆಂಗೆ ಅಂದರೆ, ಇವಾಗ ಮುಂದೆ ಒಂದು ಟರ್ನಿಂಗ್ ಇದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಬರೋನ್ಗೆ ರಾತ್ರಿ ಕಾಣಲ್ಲ, ಆಯಿತಾ? ನಾವು ಹಾರ್ನು ಶಬ್ದ ಏನೋ ಮಾಡಿದ್ರೂ ರಾತ್ರಿ ಈ ಪಕ್ಷಿಗಳ ಶಬ್ದ ಎಲ್ಲ ಇರುತ್ತೆ ಅಲ್ಲ, ಹಂಗಾಗಿ ಗೊತ್ತಾಗಲ್ಲ ಸರಿಯಾಗಿ. ಇವಾಗ ನಾವು ಹೈ ಬೀಮಲ್ಲಿ ಹೈ ಬೀಮು ಲೋ ಬೀಮು, ಹೈ ಬೀಮು ಲೋ ಬೀಮು ಆ ರೀತಿ ಮಾಡಬೇಕಾಗುತ್ತೆ ಅಂಥ ಸಿಚುವೇಷನಲ್ಲಿ. ಅಂದರೆ ಮುಂದೆ ಕರ್ವ್ ಇದೆ, ಬ್ಲೈಂಡ್ ಕರ್ವು, ರಾತ್ರಿ ಹೊತ್ತು ಡಾಟ್ ಸೆಕ್ಷನಲ್ಲಿ ಓಡಿಸ್ತಾ ಇದ್ದೀರಾ, ಅವನಿಗೆ ರಿಫ್ಲೆಕ್ಟ್ ಮಾಡಿದಾಗ ಅವ್ನು ತಿಳ್ಕೊಡ್ತಾನೆ ಆ ಕಡೆಯಿಂದ ಬರೋನು ಯಾವುದೋ ಒಂದು ವೆಹಿಕಲ್ ಬರ್ತಾ ಉಂಟು, ನಾನು ಸ್ಲೋ ಡೌನ್ ಆಗಬೇಕು ಅಂತ ಅವ್ನಿಗೆ ಗೊತ್ತಾಗುತ್ತೆ, ಒಂದು ಸೂಚನೆ ಕೊಟ್ಟಂಗೆ ಅದು ನಿಮಗೆ ಡಾಟ್ ಸೆಕ್ಷನಲ್ಲಿ. ಅದೇ ರೀತಿ ನೀವು ಮುಂದೆ ಬರೋ ವೆಹಿಕಲ್ ಅವನು ಏನಾದರೂ ಮುಂದೆ ಹೈ ಬೀಮ್ ಹಾಕೊಂಡು ಬಂದ ಅಂದರೆ ನೀವು ಲೋ ಬೀಮ್ ಹಾಕಬೇಕು. ಇವಾಗ ನೋಡಿ, ಇವಾಗ ಹೈ ಬೀಮಲ್ಲಿ ಇತ್ತು ಅಂದರೆ ಡೈರೆಕ್ಟ್ ಅವ್ನು ಕಣ್ಣಿಗೆ ಹೋಗಿ ಚುಚ್ಚುತ್ತೆ, ಆಯಿತಾ? ಅದರಿಂದ ವಿಷನ್ ಬ್ಲಾಕ್ ಆಗುತ್ತೆ. ವಿಷನ್ ಬ್ಲಾಕ್ ಆದರೆ ನಮಗೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ, ಹಾಗೆಯೇ ಏನಾದರೂ ಒಂದು ಅಪಘಾತ ಆಗೋ ಸಾಧ್ಯತೆ ಇರುತ್ತೆ. ಈ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಎಸ್ಪೆಷಲಿ ಈ ಬೈಕಿಂಗಲ್ಲಿ ಒಂದು 35 ವರ್ಷ ದಾಟಿದ ನಮ್ಮ ಸೀನಿಯರ್ ರೈಡರ್ಸಿಗೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡ್ತಾರೆ ಇಂಥ ರೂಲ್ಸು. ಯಾರು ಫಾಲೋ ಮಾಡಲ್ಲ ಅಂದರೆ ನೆನ್ನೆ ಮೊನ್ನೆ ಕಲ್ತು ಒಂದು 24 ಒಳಗಡೆ ಇರ್ತಾರೆ ನೋಡಿ ಯಂಗ್ಸ್ಟರ್ಸು, ಅವರು ಫಾಲೋ ಮಾಡಲ್ಲ. ಅಂದರೆ ಬಿಸಿ ರಕ್ತ ಇರ್ಬೋದು, ಅಂತೂ ಬಿಸಿ ರಕ್ತ ಅಂತ ಜಾಸ್ತಿ ಹಾರಾಡಕ್ಕೆ ಹೋಗಬೇಡಿ ಇಂಥ ವಿಷಯದಲ್ಲಿ. ಒಂದು ಬೇಸಿಕ್ ರೂಲ್ಸ್ನ ತಿಳ್ಕೊಳ್ಳಿ, ಹಾಗೇ ಅದನ್ನ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೂ ಒಂದು ಸ್ವಲ್ಪ ಜನ ವಿಪರೀತ ತಲೆ ಇರೋರು ಏನಂದರೆ, ಹೈ ಬೀಮಲ್ಲಿ ಇಟ್ಟರೆ ನಮಗೆ ಬ್ಯಾಟ್ರಿ ಜಾಸ್ತಿ ಹೀರ್ಕೊಳ್ಳುತ್ತೆ ಅಂತ ಇದನ್ನ ಆಫ್ ಮಾಡೋದು. ಈ ಹೈ ಬೀಮ್ ಲೈಟ್ ಆಫ್ ಆಗುತ್ತೆ ಲೋ ಬೀಮ್ಗೆ ಹಾಕಿದ್ರೆ, ಅಯ್ಯೋ ಬ್ಯಾಟ್ರಿ ಉಳಿತಲ್ಲ, ಇನ್ನೊಂದು 4 ವರ್ಷ ಬ್ಯಾಟ್ರಿ ಬರುತ್ತೆ ಅನ್ನೋ ಒಬ್ಬೊಬ್ರು ಕಾನ್ಸೆಪ್ಟು. ಬಟ್ ಇದು ನಿಜವಾಗ್ಲೂ ಒಂದು ಎಫೆಕ್ಟ್ ಆಯ್ತಿರೋದು 4 ವೀಲರ್ ಮತ್ತು 2 ವೀಲರ್ಸ್ ಡ್ರೈವ್ ಮಾಡ್ತಾರಲ್ಲ ಇಂಥವ್ರಿಗೆ ಡೈರೆಕ್ಟ್ ಎಫೆಕ್ಟ್ ಬೀಳ್ತಾಯಿದೆ ಅದು. ಇವಾಗ ಲಾರಿಯವರಿಗೆಲ್ಲ ಆಲ್ಮೋಸ್ಟ್ ಗೊತ್ತು ಏನೇನು ಸಿಂಬಲ್ಸು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತ. ಈ 4 ವೀಲರ್ ಮತ್ತು 2 ವೀಲರ್ ಅವರು ಒಂದು ಸ್ವಲ್ಪ ಸ್ವಾರ್ಥಿಗಳು ಆಯ್ತಾ ಇದ್ದಾರೆ. ಬೇಜಾರು ಮಾಡ್ಕೊಳ್ಬೇಡಿ, ಇರೋ ವಿಷಯ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಮೀ, ಆಯಿತಾ? ಇವಾಗ ಇವ್ನು ಬಂದ ಅಂದರೆ ಲೋ ಬೀಮ್ ಹಾಕಿದ್ರೆ ಅವ್ನಿಗೂ ಒಳ್ಳೇದು, ನಮಗೂ ಒಳ್ಳೇದು, ಆಯಿತಾ? ಇವಾಗ ಎಲ್ಲ ಟೈಮು ಒಂದು ಸ್ವಾರ್ಥನ ನೋಡೋಕ್ಕಾಗಲ್ಲ. ಕೆಲವೊಬ್ರು ರೈಡರ್ಸು ಅಷ್ಟೇ ಪ್ರೊಫೆಷ್ನಲ್ ರೈಡ್ ಮಾಡ್ತಾರೆ ಗುರು, ಅದು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಈ ಲಾರಿ ಅವ್ನು ನೋಡಿ, ಎಸ್ಪೆಷಲಿ ಲಾರಿಯವರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಉಪಯೋಗಿಸ್ಬೇಕು ಅದೆಲ್ಲ. ಇಲ್ಲೊಂದು ನೋಡಿ ಬಸ್, ಜಾತ್ರೆ ಬಸ್ಸು, ಕರ್ನಾಟಕನೇ KA55 ಅನಿಸುತ್ತೆ ಬಸ್ಸು. ಇರಲಿ, ಬನ್ನಿ ಹೋಗುವ ಇವಾಗ. ಮತ್ತು ರಿಫ್ಲೆಕ್ಟರ್ಸ್ನ ಯೂಸ್ ಮಾಡಿ ನಿಮ್ಮ ಗಾಡಿಗೆ, ಫ್ರಂಟೋ ಇಲ್ಲ ಬ್ಯಾಕೋ ಆ ರೀತಿಯೆಲ್ಲ ಯೂಸ್ ಮಾಡಿ. ಸುಮಾರು ಬೇಸಿಕ್ ರೂಲ್ಸ್ನ ನೀವು ನೀಟಾಗಿ ಫಾಲೋ ಮಾಡ್ಕೊಳ್ಳಿ, ಅದರಿಂದ ಆಕ್ಸಿಡೆಂಟ್ ಆಗೋದೆಲ್ಲ ತಪ್ಪುತ್ತೆ, ಆಯಿತಾ? ಈ ಕಂಪ್ನಿಯವನು ಕೆಲಸ ಇಲ್ಲದೆ ಹೈ ಬೀಮು ಲೋ ಬೀಮ್ ಸ್ವಿಚ್ನ ಕೊಟ್ಟಿರಲ್ಲ. ಇವಾಗ ಸ್ವಲ್ಪ ಜನ ಹೇಳ್ಬೋದು ಈ ಹುಡುಗಿಯವರು ಏನೂ ಮಾಡಲ್ಲ ಅಂತ. ನಾನು ಹುಡುಗಿಯವರು ಹುಡುಗರು ಅಂತ ಸಪ್ರೇಟ್ ವೀಡಿಯೋಸ್ ಮಾಡ್ತಾಯಿಲ್ಲ, ನಾನು ಇಬ್ಬರಿಗೂ ಸೇರುವಂತಲೇ ಮಾಡ್ತಾಯಿದ್ದೀನಿ, ಆಯಿತಾ? ವೀಡಿಯೋವನ್ನು ಸಪ್ರೇಟಾಗಿ ಏನೂ ಮಾಡ್ತಾಯಿಲ್ಲ ನಾನು. ಬೇಸಿಕ್ ರೂಲ್ಸು, ಹುಡುಗನೂ ಗಾಡಿ ಓಡಿಸ್ತಾನೆ, ಹುಡುಗಿನೂ ಗಾಡಿ ಓಡಿಸ್ತಾಳೆ, ಏನು ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಇವಾಗ ಬೈಕಿಂಗ್ ಅಂತ ಬಂತು ಅಂದರೆ ಹುಡುಗ ಹುಡುಗಿ ಇಬ್ಬರಿಗೂ ಪ್ರಾಮುಖ್ಯತೆ ಸೇಮ್ ಬರುತ್ತೆ. ಜಸ್ಟ್ ಒಂದು ನಾಲೆಜ್ನ ಹೇಳೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಈ ವಿಡಿಯೋ ಗೊತ್ತಿರ್ಬೋದು ಹೈ ಬೀಮ್ ಸ್ವಿಚ್ ಆ್ಯಂಡ್ ಲೋ ಬೀಮ್ ಸ್ವಿಚ್ ಬಗ್ಗೆ, ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು. ನಿಮ್ಮ ಯಾರಾದರೂ ಒಬ್ಬ ಫ್ರೆಂಡು ಈ ಸ್ವಿಚ್ ಬಗ್ಗೆ ಏನಾದರೂ ಗೊತ್ತಿಲ್ಲದವನು ಏನಾದರೂ ಇದ್ದರೆ ದಯವಿಟ್ಟು ಅವನಿಗೆ ಈ ವಿಡಿಯೋನ ಶೇರ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ, ಕಮೆಂಟ್ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ. ನಿಮಗೆ ಬೇರೆ ರೀತಿ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ, ನಾನು ಖಂಡಿತ ಮಾಡೇ ಮಾಡ್ತೀನಿ. ಆ ವಿಡಿಯೋ ಒಳ್ಳೆ ಥರದಲ್ಲಿ ಇರಬೇಕು ಆದರೆ ಮಾತ್ರ, ಆಯಿತಾ? ಇನ್ನೂ ಸ್ವಲ್ಪ ಜನ ಹೆಂಗೆ ಅಂದರೆ ಈ ಹೈ ಬೀಮಲ್ಲಿ ಬಿಟ್ಬಿಟ್ರೆ ಮುಗೀತು, ಹೆಡ್ಲೈಟ್ ಆನ್ ಆಯಿತು ಅಂತ ಅವ್ರ ಮೈಂಡ್ಸೆಟ್ಟಲ್ಲೇ. ಇನ್ನು ಅದನ್ನ ಲೋ ಬೀಮ್ಗೂ ಹಾಕಲ್ಲ, ಏನೂ ಮಾಡಲ್ಲ. ಎಂಥ ಸಿಚುವೇಶನ್ ಬಂದ್ರೂ ದಯವಿಟ್ಟು ಒಂದು ಬೇಸಿಕ್ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇವಾಗ ಹತ್ತಿರ ಹೊಂಡಾ ಇಂಡಿಯಾ ರೋಡಲ್ಲೆಲ್ಲ ಓಡಿಸ್ತಿದ್ದೀರಾ ಅಂದರೆ ಲೋ ಬೀಮ್ ನಿಮಗೆ ಬೆಸ್ಟು. ಹೈವೇಲಿ ಇದ್ದೀರಾ ಅಂದರೆ ನಿಮಗೆ ಹೈ ಬೀಮು ಬೆಸ್ಟು. ಮುಂದೆ ಏನಾದರೂ ವೆಹಿಕಲ್ ಬರ್ತಿದೆ ಅಂದರೆ ದಯವಿಟ್ಟು ಲೋ ಬೀಮ್ಗೆ ಹಾಕ್ಕೊಳ್ಳಿ. ಅವನು ಹೈ ಬೀಮಲ್ಲಿ ಇದ್ದಾನೆ ಅಂತ ನೀವು ಸಮೇತ ಹೈ ಬೀಮ್ಗೆ ಹಾಕಬೇಡಿ. ಅದರಿಂದ ಏನಾಗುತ್ತೆ ಅಂದರೆ ಇಬ್ಬರು ವಿಷನ್ನು ಬ್ಲಾಕ್ ಆಗುತ್ತೆ, ಆಯಿತಾ? ಇಬ್ಬರು ವಿಷನ್ನು ಬ್ಲಾಕ್ ಆಗುತ್ತೆ, ಒಬ್ರಿಗೂ ಲಾಭ ಸಿಗೋಲ್ಲ. ಅದಕ್ಕೆ
ಯಾವತ್ತು ತಲೆ ಬಗ್ಗಿಸ್ದವನೋ ತಲೆ ತತ್ಸ್ದವನೋ ಒಂದು ಕೈ ಜಾಸ್ತಿನೇ ಪ್ರಾಮುಖ್ಯತೆ ಅವ್ನು ಸಿಗುತ್ತೆ ಫ್ಯೂಚರಲ್ಲಿ, ಆಯಿತಾ? ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೋ ಈ ವಿಡಿಯೋ ಮಾಡಿ ನಿಮ್ಗೊಂದು ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭರಾತ್ರಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಬಾಯ್ ಬಾಯ್.